ರಾಜ್ಯದಾದ್ಯಂತ ಇದೆ. ನಮ್ಮಲ್ಲಿ ಅದು ಸ್ವಲ್ಪ ನೀವು ಕಡಿವಾಣ ಆಗಬೇಕು ಅನ್ನೋದ್ರ ಬಗ್ಗೆ ಆಗ್ರಹವನ್ನು ಕೊಡ್ತೀವಿ ನಮ್ಮ KRS ಪಾರ್ಟಿ ಕಡೆಯಿಂದ. ಅದರಿಂದ ಸರ್ ಇಲ್ಲ ರಾಜ್ಯದ ಕೃಷಿ ಇಲಾಖೆ ಆಯುಕ್ತರು ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ ಹಲವಾರು ಬಾರಿ ತಂದಿರುತ್ತೇವೆ. ರಾಜ್ಯದಾದ್ಯಂತ ಕೃಷಿ ಇಲಾಖೆ ಅಧಿಕಾರಿಗಳು ರಸಗೊಬ್ಬರ ಕಂಪನಿಗಳ ಜೊತೆ ಸೇರಿ ರೈತರಿಗೆ ಯೂರಿಯಾ ಮತ್ತು DAP ಪೂರೈಕೆಯಲ್ಲಿ ಅಕ್ರಮ ಮತ್ತು ಮೋಸ ಮಾಡುತ್ತಿದ್ದು ಈಗಲೂ ಅದು ಮುಂದುವರಿಯುತ್ತಿದೆ. ಜಿಲ್ಲೆಯಲ್ಲಿಯೂ ಸಹ ಯೂರಿಯಾ ಮತ್ತು DAP ರಸಗೊಬ್ಬರಗಳು MRP ಬೆಲೆಗೆ ಸಿಗುತ್ತಿಲ್ಲ. ಬದಲಿಗೆ MRP ಬೆಲೆಗಿಂತ 20 ರಿಂದ 30% ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆ. ಕಳೆದ ಮುಂಗಾರಿನ ಸಮಯದಲ್ಲಂತೂ ಈ ರಸಗೊಬ್ಬರಗಳು 2 ಪಟ್ಟು 3 ಪಟ್ಟು ಬೆಲೆಗೆ ಮಾರಾಟವಾಗಿರುವುದು ನಿಮಗೆ ಗೊತ್ತಿರುವ ವಿಷಯವೇ ಆಗಿದೆ. ಅಲ್ಲದೆ ಯೂರಿಯಾ ಮತ್ತು DAP ರಸಗೊಬ್ಬರಗಳ ಜೊತೆಗೆ ಕಂಪನಿಗಳು ಕಡ್ಡಾಯವಾಗಿ ಬೇರೆ ಇತರ ಗೊಬ್ಬರಗಳನ್ನು ಲಿಂಕ್ ಮಾಡಿ ಮಾರುತ್ತಿದ್ದಾರೆ. ಆದರೆ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾದ ತಾವುಗಳೇ ಇದುವರೆಗೂ ನೀವು ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಇರುವುದರಿಂದ ಜಿಲ್ಲೆಯ ರೈತರು ವ್ಯಾಪಾರಿಗಳಿಂದ ಹಾಗೂ ಕಂಪನಿಗಳಿಂದ ಮೋಸ ಹೋಗಿ ನಷ್ಟ ಅನುಭವಿಸುತ್ತಿದ್ದಾರೆ. ರೈತರಿಗೆ ಅನುಕೂಲ ಆಗಬೇಕಾದ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಆಶಯ ಪೂರ್ಣ ನೆಲಸಮವಾಗಿದೆ. ಇದು ನಿಮ್ಮ ಇಲಾಖೆಯ ಕರ್ತವ್ಯ ಲೋಪ, ಭ್ರಷ್ಟಾಚಾರ, ನಿರ್ಲಕ್ಷ್ಯದಿಂದ ಆಗುತ್ತಿರುವ ನೇರವಾಗಿ ಗೋಚರವಾಗುತ್ತಿದೆ. ಇಲ್ಲಿಯವರೆಗೂ ನೀವು ನಿಮ್ಮ ಇಲಾಖೆಯ ಮನವಿಗಳನ್ನು ನೀಡಿ ರೈತರಿಗೆ ಆಗುತ್ತಿರುವ ಮೋಸಗಳನ್ನು ತಡೆಯಲು ಪ್ರಯತ್ನ ನಡೆಸಿದರೂ ತಾವು ಮತ್ತು ತಮ್ಮ ಇಲಾಖೆಯ ಅಶಕ್ತತೆ ಮತ್ತು ಅದಕ್ಷತೆ ಕಾರಣಕ್ಕೆ ಮಾಡದೇ ಇರುವುದರಿಂದಾಗಿ ಕೊನೆಯದಾಗಿ ಮುಂದಿನ 1 ವಾರದೊಳಗೆ ತಾವು ಅಕ್ರಮಗಳು ರಾಜ್ಯದಲ್ಲಿ ಸಂಪೂರ್ಣವಾಗಿ ತಡೆಗಟ್ಟದೇ ಇದ್ದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ತಂಡ ರಸಗೊಬ್ಬರ ಕಂಪನಿಗಳಿಗೆ ಡೀಲರ್ಸ್ಗಳ ಬಳಿ ತೆರಳಿ ಅವರು ಮಾಡುತ್ತಿರುವ ಅಕ್ರಮಗಳನ್ನು ಬಯಲಿಗೆ ಎಳೆದು ಉತ್ತರದಾಯಿತ್ವ ಮಾಡಲಿದ್ದೇವೆ. ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ರೈತರು ಬಂದಿರುವ ದೂರಿನ ಆಧಾರದ ಮೇಲೆ ರಸಗೊಬ್ಬರ ಮಾರಾಟ ಸ್ಥಳಗಳಿಗೆ ತೆರಳಿ ಅಧಿಕಾರಿಗಳ ಅಕ್ರಮಗಳನ್ನು ಬಯಲು ಮಾಡಿ ರೈತರಿಗೆ ನ್ಯಾಯ ಕೊಡಿಸಲಿದ್ದೇವೆ. ಈ ಸಂದರ್ಭದಲ್ಲಿ ಯಾರಾದರೂ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆಲ್ಲ ತಾವು ಮತ್ತು ತಮ್ಮ ಇಲಾಖೆಗೆ ಜವಾಬ್ದಾರಿಗಳು ಎಂದು ಈ ಪತ್ರದ ಮುಖೇನ ತಮಗೆ ತಿಳಿಸುತ್ತಿದ್ದೇವೆ. ಈಗಾಗಲೇ ಇಲಾಖೆಗೆ ಸಂಬಂಧಪಟ್ಟ ಅಸ್ಟೇಟ್ ಕಮಿಷನರ್ ಅವರು ಒಂದು ದಾಳಿ ಯಾವುದೋ ಪೆಟ್ರೋಲಿಯಂ ರಸಗೊಬ್ಬರ ಕಂಪಲ್ಸರಿಯಾಗಿ ಕೈವಾಣ ಹಾಕಿ ಮಾಡ್ತಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರ. ಅದೇ ಥರ ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಆಗ್ತದೆ. ಬೇರೆ ಬೇರೆ ತಾಲೂಕುಗಳಿಂದ ಬಂದಾಗ ಇದು ವಿಡಿಯೋ ಮಾತ್ರ.